ಉದ್ಯಮಿ ಮೋಹನ್ ದಾಸ್ ಪೈ ವರ್ಸಸ್ ಸಚಿವ ರಾಮಲಿಂಗಾರೆಡ್ಡಿ ಬಸ್ಗಳ ಕೊರತೆ ಬಗ್ಗೆ ಉದ್ಯಮಿ ಮೋಹನ್ ದಾಸ್ ಪೈ ಟೀಕೆಯನ್ನ ಮಾಡ್ತಾ ಇದ್ದಾರೆ. 10,000ಕ್ಕೂ ಹೆಚ್ಚು ಬಿಎಂಟಿಸಿ ಬಸ್ಗಳ ಕೊರತೆ ಎದ್ದು ಕಾಣಿಸ್ತಾ ಇದೆ. ಅರ್ಧಕ್ಕಿಂತ ಕಡಿಮೆ ಸಂಖ್ಯೆಯಲ್ಲಿ ಬಸ್ಗಳ ಖರೀದಿಗೆ ಇಲಾಖೆ ಪ್ಲಾನ್ ಮಾಡ್ತಾ ಇದೆ. ಉತ್ತಮ ಸೇವೆ ನೀಡುವಲ್ಲಿ ಸಾರಿಗೆ ಇಲಾಖೆ ವಿಫಲ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ ಮೋಹನ್ ದಾಸ್ ಪೈ. ಮೋಹನ್ ದಾಸ್ ಪೈ ಟ್ವೀಟ್ಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಕೌಂಟರ್ ಕೊಟ್ಟಿದ್ದಾರೆ. ಬರೀ ಟ್ವೀಟ್ ಮಾಡ್ತಲೇ ಇರ್ತೀರಾ ಅಥವಾ ಚರ್ಚೆ ಮಾಡ್ತೀರಾ? ನಿಮ್ಮೊಂದಿಗೆ ಮುಖಾಮುಖಿ ಚರ್ಚೆಗೆ ನಾವು ಸಿದ್ಧ ಅಂತ ಹೇಳಿ ಸವಾಲನ್ನ ಹಾಕಿದ್ದಾರೆ ಸಚಿವ ರಾಮಲಿಂಗಾರೆಡ್ಡಿ. ಬಸ್ಗಳ ಕೊರತೆ ಇದೆ ಅಂತ ಹೇಳಿ ಆ ಕೊರತೆಯ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಸವಾಲ್ ಹಾಕ್ತಾ ಇದ್ದಾರಲ್ಲ ನಮ್ಮ ಸಚಿವರು, ಏನ್ ಹೇಳೋದು? ಅದಕ್ಕೆ ಪ್ರತಿಯಾಗಿ ಏನು ಸಮಸ್ಯೆ ಆಗಿದೆ ಆ ಸಮಸ್ಯೆಗೆ ಪರಿಹಾರವನ್ನ ನೀಡಬೇಕೇ ಹೊರತು ಈ ರೀತಿಯಾಗಿ ಸವಾಲ್ ಹಾಕಿದ್ರೆ ಏನು ಪ್ರಯೋಜನ ಇಲ್ಲ ಸಚಿವರೇ. ಸಮಸ್ಯೆಗಳಾಗ್ತಾ ಇದೆ ಜನಸಾಮಾನ್ಯರಿಗೆ, ಅದನ್ನ ಬಿಟ್ಟು ಏನ್ ಸಮಸ್ಯೆ ಆಗ್ತಾ ಇದೆ ಅದಕ್ಕೆ ನಾವು ಏನು ಸೊಲ್ಯೂಷನ್ ಅನ್ನ ಕಂಡಿಡ್ಕೊಳ್ಬೇಕು ಅನ್ನೋದನ್ನ ನಾವು ಯೋಚನೆ ಮಾಡಬೇಕಾಗತ್ತೆ. ಬಟ್ ಆದ್ರೆ ನೀವು ಆ ರೀತಿಯಾಗಿ ಮಾಡ್ತಾ ಇಲ್ಲ. ಸವಾಲ್ ಹಾಕಿಬಿಟ್ರೆ ಏನ್ ಬಂತು ಪ್ರಯೋಜನ? ನಮ್ಮ ರಾಜ್ಯದ ಮಾನ ಮರ್ಯಾದೆ ಹರಾಜಾಗ್ತಾ ಇದೆ. ಇದನ್ನ ಮಾತ್ರ ಯಾರು ಕೂಡ ಗಮನದಲ್ಲಿ ಇಟ್ಕೊಂಡಂತೆ ಕಾಣಿಸ್ತಾ ಇಲ್ಲ. ನೋಡಿ, ಬೆಂಗಳೂರಿನ ಜೀವನಾಡಿ ಆಗಿರುವಂತಹ ಈ ಬಿಎಂಟಿಸಿ ಬಸ್ಗಳ ಸಂಖ್ಯೆಯಲ್ಲಿ ಕೊರತೆ ಆಗ್ತಾ ಇದೆ. ಒಂದ್ ಕಡೆ ಉದ್ಯಮಿ ಮೋಹನ್ ದಾಸ್ ಪೈ ಅವರು 10,000 ಬಸ್ಗಳ ಕೊರತೆ ಇದೆ ಅಂತ ಹೇಳಿ ಅಂಕಿ ಅಂಶಗಳ ಜೊತೆಗೆ ಅವರು ಹೇಳ್ತಾ ಇದ್ದಾರೆ. ಸರ್ಕಾರದ ವೈಫಲ್ಯವನ್ನ ಅವರು ಎತ್ತಿ ತೋರಿಸ್ತಾ ಇದ್ದಾರೆ. ಇತ್ತ ಸಾರಿಗೆ ಸಚಿವರು ಮಾತ್ರ ಟ್ವೀಟ್ ಮಾಡೋದಲ್ಲ, ಮುಖಾಮುಖಿ ಚರ್ಚೆಗೆ ಬನ್ನಿ ಅಂತ ಹೇಳಿ ಸವಾಲು ಹಾಕಿದ್ದಾರೆ. ಜನರ ಸಂಕಷ್ಟಕ್ಕೆ ಪರಿಹಾರ ಸಿಗುತ್ತಾ ಅಥವಾ ಇದು ಬರೀ ಮಾತಿನ ಸಮರ ಆಗಿ ಉಳಿದುಕೊಳ್ಳುತ್ತಾ ಅಂತ ಹೇಳಿ ಒಂದ್ ಕಡೆ ಪ್ರಶ್ನೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಟ್ವೀಟ್ ಮಾಡಿರೋದನ್ನ ಗಮನಿಸ್ತಾ ಇದ್ದೀರಿ. ಬಿಎಂಟಿಸಿ ಬಸ್ಗಳ ಕೊರತೆ ಇದೆ, ಆ ಕೊರತೆಯನ್ನ ನೀಗಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರನ್ನ ಇಲ್ಲಿ ಟ್ಯಾಗ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಇದಕ್ಕೆ ಖುದ್ದು ಸಚಿವರೇ ರಾಮಲಿಂಗಾರೆಡ್ಡಿ ಅವರೇ ರಿಯಾಕ್ಟ್ ಮಾಡಿದ್ದಾರೆ. ನಾವು ಚರ್ಚೆಗೆ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸಚಿವರೇ, ಉದ್ಯಮಿಗಳ ಟ್ವೀಟ್ಗೆ ಕೌಂಟರ್ ಕೊಡುವ ಆತರ ಬೇಡ. ಸಮಸ್ಯೆ ಏನಿದೆ ಅದನ್ನ ನೀವು ನಿವಾರಿಸುವಂತಹ ಕೆಲಸವನ್ನ ಮಾಡಬೇಕು. ಬಹಳಷ್ಟು ಜನ ಇದೇ ಸಮಸ್ಯೆಯನ್ನೇ ಎದುರಿಸ್ತಾ ಇದ್ದಾರೆ. ಈ ಫ್ರೀ ಬಸ್ ಬೇರೆ ಬಂದ ಮೇಲಂತೂ ಪಾಪ ಶಾಲೆಗೆ ಹೋಗೋ ಮಕ್ಕಳು, ಸ್ಕೂಲ್ಗೆ ಹೋಗೋ ಮಕ್ಕಳು, ಕೆಲ್ಸಕ್ಕೆ ಹೋಗುವಂತವ್ರು ಎಷ್ಟು ಬೆಳಗ್ಗೆ ಹೊತ್ತು ಕಷ್ಟಪಡ್ತಾ ಇದ್ದಾರೆ ಅಂತಂದ್ರೆ ನೇತಾಡ್ಕೊಂಡು ಹೋಗ್ತಾರೆ ಬಸ್ಗಳಲ್ಲಿ. ವಿದ್ಯಾರ್ಥಿಗಳು ಶಾಲೆಗೆ ಹೋಗ್ಬೇಕಾಗಿರುತ್ತೆ, ಟೈಮ್ ಆಗ್ತಾ ಇರುತ್ತೆ, ಬಸ್ಗಳ ಕೊರತೆ ಇರುತ್ತೆ. ಇನ್ನು ಹಳ್ಳಿ ಭಾಗದಲ್ಲಂತೂ ಕೇಳೋ ಹಾಗೆ ಇಲ್ಲ, ಅಲ್ಲೂ ಕೂಡ ಇದೇ ಸಮಸ್ಯೆ. ಎಲ್ಲವೂ ಕೂಡ ಫ್ರೀ ಬಸ್ ಅಂತ ಹೇಳಿ ಬಿಟ್ಟು ಈ ಕೆಲಸಕ್ಕೆ ಹೋಗುವಂತಹ ಸಮಯದಲ್ಲಿ, ಸ್ಕೂಲ್ಗೆ ಹೋಗುವಂತಹ ಸಮಯದಲ್ಲಿ ಮನೆಯಲ್ಲಿ ಇದ್ದಂತಹ ಹೆಣ್ಮಕ್ಳು ಎಲ್ಲರೂ ದೇವಸ್ಥಾನ ಅಲ್ಲಿ ಇಲ್ಲಿ ಅಂತ ಹೇಳಿ ಹೋಗ್ತಾ ಇರ್ತಾರೆ. ಇದರಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. 10,000 ಬಸ್ಗಳ ಕೊರತೆ ಇದೆ. ಇನ್ನೇನು ಬೇಸಿಗೆಗಾಲ ಆರಂಭ ಆಗ್ತಾ ಇದೆ, ಇನ್ನು ಯಾವ್ಯಾವ ಸಮಸ್ಯೆಗಳು ಶುರುವಾಗುತ್ತೆ ಅನ್ನೋದು ಗೊತ್ತಿಲ್ಲ. ಹಳೆ ಬಸ್ಗಳನ್ನ ಈಗ ರೋಡಿಗೆ ಇಳಿಸುವಂತಹ ಕೆಲಸಗಳಾಗುತ್ತೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಉಲ್ಲಾಸ್ ಮೆಟ್ರೋ ಬ್ಯೂರೋ ಹೆಡ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಉಲ್ಲಾಸ್, 10,000 ಬಸ್ಗಳ ಕೊರತೆ ಇದೆ ಅಂತ ಹೇಳಿ ಅಂಕಿ ಅಂಶಗಳು ಹೇಳ್ತಾ ಇದೆ. ಆದ್ರೆ ಇಲಾಖೆಯ ಖರೀದಿ ಪ್ಲಾನ್ ಅದಕ್ಕಿಂತ ಅರ್ಧದಷ್ಟು ಮಾತ್ರ ಇರೋದು ಯಾಕೆ ಅನ್ನೋದು ಒಂದ್ ಕಡೆ ಪ್ರಶ್ನೆ. ಇದು ಸಾರ್ವಜನಿಕರ ಸಾರಿಗೆಯ ವೈಫಲ್ಯ ಅಲ್ವಾ? ಖಂಡಿತವಾಗ್ಲೂ ರಮ್ಯಾ, ರಾಜ್ಯದಲ್ಲಿರುವಂತಹ ಅದರಲ್ಲಿ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಬಸ್ಗಳ ಕೊರತೆ ಇದೆ. ಹಾಗಾಗಿನೇ ನೀವು ನಿಮ್ಗೆ ಸರ್ಕಾರಿ ಬಸ್ಗಳನ್ನ ಅಥವಾ ಬಿಎಂಟಿಸಿ ಆಗಿರ್ಬೋದು ಅಥವಾ ಕೆಎಸ್ಆರ್ಟಿಸಿ ಬಸ್ಗಳನ್ನ ಪೂರೈಕೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಗರದ ಒಳಗಡೆ ನೀವು ಖಾಸಗಿ ಬಸ್ಗಳನ್ನ ಓಡಾಟ ಮಾಡ್ಲಿಕ್ಕೆ ಅವಕಾಶವನ್ನ ಕೊಡಿ ಅನ್ನುವಂತಹ ಒಂದು ಮನವಿಯನ್ನ ಅಥವಾ ಒಂದು ಮಾತನ್ನ ಉದ್ಯಮಿ ಮೋಹನ್ ದಾಸ್ ಪೈ ಮಾಡುವಂತ ಕೆಲಸವನ್ನ ಮಾಡಿದ್ರು. ಜೊತೆಗೆ ಕಳೆದ 3-4 ವರ್ಷಗಳಿಂದಲೂ ಕೂಡ ಬೆಂಗಳೂರಿನಲ್ಲಿ, ಅದರಲ್ಲಿ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಅಗತ್ಯಕ್ಕೆ ತಕ್ಕಂತೆ ಬಸ್ಗಳು ಓಡಾಟವನ್ನ ಮಾಡ್ತಾ ಇಲ್ಲ ಅನ್ನುವಂತ ಒಂದು ಮಾತನ್ನ ಹೇಳಿದ್ರು. ಇದ್ರ ಬೆನ್ನಲ್ಲೇ ಮೋಹನ್ ದಾಸ್ ಪೈ ಅವರ ಟ್ವೀಟ್ಗೆ ರೀಟ್ವೀಟ್ ಮಾಡಿರುವಂತಹ ಸಚಿವ ರಾಮಲಿಂಗಾರೆಡ್ಡಿ, ಬೆಂಗಳೂರಿನಲ್ಲಿ ನಾವು ಖಾಸಗಿ ಬಸ್ ನೀವು ಓಡಿಸಿ ಅಂತ ಹೇಳ್ತೀರಾ, ಆದ್ರೆ ಖಾಸಗಿ ಬಸ್ಗಳು ಕೇವಲ ಲಾಭವನ್ನ ಮಾತ್ರ ಮಾಡ್ತಾ ಇದಾವೆ, ಆದ್ರೆ ನಾವು
ನಷ್ಟ ಅನುಭವಿಸ್ತಿದ್ರು ಕೂಡ ನಮ್ಗೆ ಸೇವೆನೇ ಸರ್ವಿಸ್ ಓರಿಯೆಂಟೆಡ್ ಆಗಿರೋದ್ರಿಂದ ನಾವು ನಷ್ಟ ಆದ್ರೂ ಕೂಡ ನಾವು ಬಸ್ಗಳನ್ನ ಓಡಿಸ್ತಾ ಇದೀವಿ. ಬೆಂಗಳೂರಿನಲ್ಲಿ ಸುಮಾರು 7,800 ಬಸ್ಗಳು ಓಡಾಟವನ್ನ ಮಾಡ್ತಿದ್ದಾವೆ. ಹಾಗೇನೆ ಕಳೆದ 2-3 ವರ್ಷಗಳಿಂದಲೂ ಕೂಡ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬಸ್ಗಳನ್ನ, ಅದರಲ್ಲಿ ಪರಿಸರ ಸ್ನೇಹಿಯಾದಂತ ಬಸ್ಗಳನ್ನ ಸೇರಿಸುವಂತ ನಿಗಮಗಳಿಗೆ ಖರೀದಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಸೊ ನೀವು ಕೇವಲ ಗಾಳಿಯಲ್ಲಿ ಗುಂಡು ಹಾರಿಸುವಂತ ಕೆಲಸವನ್ನ ಮಾಡ್ತೀರಾ. ನೀವು ಯಾವ ರೀತಿಯಾದಂತಹ ಒಂದು ಬಸ್ಗಳ ಕೊರತೆ ಇದೆ ಅಂತ ಹೇಳಿ ನೀವೇನ್ ಹೇಳ್ತಾ ಇದ್ದೀರಾ, ದಾಖಲೆಗಳ ಸಮೇತ ನೀವು ಬನ್ನಿ, ನಾವು ಬರ್ತೀವಿ, ಚರ್ಚೆಗೆ ಸಿದ್ಧ ಅನ್ನುವಂತ ಒಂದು ಟ್ವೀಟ್ ಅನ್ನ ಮಾಡುವಂತಹ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಸಮಸ್ಯೆಗಳು ಇರ್ತವೆ. ಒಂದು ದೊಡ್ಡ ಮಹಾನಗರ ಅಂತ ಬಂದಾಗ ಸಾಕಷ್ಟು ಸಮಸ್ಯೆಗಳು ಇರ್ತವೆ. ಆದ್ರೆ ಸಮಸ್ಯೆಗಳನ್ನ ಬಗೆಹರಿಸುವಂತ ವಿಚಾರದಲ್ಲಿ ಕೂತು ದಾಖಲೆಗಳ ಸಮೇತ ನೀವು ಬಂದು ಹೇಳಿದ್ರೆ ಅದಕ್ಕೆ ಒಂದು ಇತಿಶ್ರೀಯನ್ನ ಹಾಡಬಹುದು ಅಥವಾ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಬಹುದು. ಆದ್ರೆ ಕೇವಲ ನೀವು ಟ್ವೀಟ್ ಮಾಡಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು ಸರಿಯಲ್ಲ ಅನ್ನುವಂತಹ ಒಂದು ಆಕ್ರೋಶದ ಮಾತನ್ನ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿರುವಂತದ್ದು. ರಮ್ಯಾ, ಉಲ್ಲಾಸ್, ನೋಡಿ ಇಲ್ಲಿ ಉದ್ಯಮಿಗಳು ವ್ಯವಸ್ಥೆಯ ಲೋಪವನ್ನ ಎತ್ತಿ ತೋರಿಸ್ತಾ ಇದ್ದಾರೆ. ಆದ್ರೆ ಅದನ್ನ ಸರಿಪಡಿಸುವ ಬದಲು ಮುಖಾಮುಖಿ ಚರ್ಚೆಗೆ ಬನ್ನಿ ಅಂತ ಸವಾಲ್ ಹಾಕ್ತಾರೆ ಅಂತಂದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ? ಮತ್ತೆ ಈ ಸವಾಲ್ ಹಾಕೋದ್ರಿಂದ ರಸ್ತೆಗಳಲ್ಲಿ ಬಸ್ ಇಳಿದು ಬಿಡ್ತಾವ ಅಂತ? ರಮ್ಯಾ, ಈಗ ಸಾಮಾನ್ಯವಾಗಿ ಪ್ರಶ್ನೆ ಏನಂತಂದ್ರೆ ಸಮಸ್ಯೆಗಳು ಏನಿದಾವೆ ಅನ್ನುವಂಥದ್ದನ್ನ ಸಾರಿಗೆ ಸಚಿವರಿಗೆ, ಅಂದ್ರೆ ಒಂದು ಇಲಾಖೆಯ ಸಚಿವರಿಗೆ ಗೊತ್ತಾಗೋದಿಲ್ಲ. ಸೊ ಜನಸಾಮಾನ್ಯರಾಗಿರ್ಬೋದು ಅಥವಾ ಯಾರು ನಿರಂತರವಾಗಿ ಅದರ ಮಾನಿಟರ್ನ ಮಾಡ್ತಾ ಇರ್ತಾರೋ ಅವರಿಗೆ ಸಮಸ್ಯೆಗಳ ಬಗ್ಗೆ ಅರಿವಿರುತ್ತೆ. ಅವರು ಅದನ್ನ ಪ್ರಶ್ನೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಅದನ್ನ ಸರಿಪಡಿಸಿ ಅನ್ನುವಂತಹ ಒಂದು ಮಾತನ್ನು ಕೂಡ ಹೇಳುವಂತ ಅಧಿಕಾರ ಇದೆ. ಯಾಕೆಂದ್ರೆ ತೆರಿಗೆದಾರರಾಗಿರೋದ್ರಿಂದ ಪ್ರತಿಯೊಬ್ಬ ತೆರಿಗೆದಾರನಿಗೂ ಕೂಡ ಆ ರೀತಿಯಾದಂತ ಒಂದು ಮನವಿ ಮಾಡುವಂತ ಅಧಿಕಾರ ಇರುತ್ತೆ. ಸೊ ಅದನ್ನ ಇವರು ಪಾಸಿಟಿವ್ ಆಂಗಲ್ ಅಲ್ಲಿ ತಗೊಂಡು ಓಕೆ ನೀವು ಸಜೆಷನ್ಸ್ ಅನ್ನ ಕೊಟ್ಟಿದ್ದೀರಿ, ಅದಕ್ಕೆ ಬೇಕಾದಂತ ಕ್ರಮಗಳನ್ನ ಕೈಗೊಳ್ತೀವಿ ಅಂತ ಹೇಳೋದನ್ನ ಬಿಟ್ಟು ನೀವು ಸವಾಲಿಗೆ ನೀವು ಬನ್ನಿ, ಚರ್ಚೆಗೆ ಬನ್ನಿ, ದಾಖಲೆಗಳ ಸಮೇತ ಬನ್ನಿ, ನಾವು ರೆಡಿ ಇದೀವಿ, ನೀವು ಬನ್ನಿ ಅನ್ನುವಂತ ಒಂದು ಟ್ವೀಟ್ ಮಾಡೋದ್ರ ಮೂಲಕ ಅಥವಾ ಕಾರವಾಗಿ ಪ್ರತಿಕ್ರಿಯೆಯನ್ನ ಮಾಡುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆ ಇದೀಗ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಓಕೆ, ಸಮಸ್ಯೆ, ದೊಡ್ಡ ಸಮಸ್ಯೆ, ಯಾವ್ದೋ ಒಂದು ಸಮಸ್ಯೆ ಅಂತ ಬಂದಾಗ ಸಮಸ್ಯೆ ಇದ್ದೇ ಇರುತ್ತೆ, ಅದನ್ನ ಬಗೆಹರಿಸ್ತೀವಿ ಅನ್ನುವಂತ ಒಂದು ಮಾತನ್ನ ಹೇಳೋದ್ರ ಬದಲು ನೀವು ಚರ್ಚೆಗೆ ಬನ್ನಿ ಅನ್ನುವಂತ ಮಾತನ್ನ ಹೇಳಿರುವಂತದ್ದು ಸರಿಯಲ್ಲ ಅನ್ನುವಂಥದ್ದು ಕೂಡ ಸಾರ್ವಜನಿಕ ವಲಯದಲ್ಲಿ ಒಂದು ಪ್ರಶ್ನೆ ಮೂಡ್ತಾ ಇದೆ. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಉಲ್ಲಾಸ್.